ಈಗ ನಿಮ್ಮನ್ನು ಪ್ರಸಿದ್ಧವಾದ ಗೊಮ್ಮಟೇಶ್ವರ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ, ಬನ್ನಿ ನೋಡೋಣ. ವೀಕ್ಷಕರೇ, ತಾವು ಈಗ ನೋಡ್ತಾ ಇರ್ಬೋದು ಧರ್ಮಸ್ಥಳದ ಪ್ರಸಿದ್ಧವಾದಂಥ ಈ ಒಂದು ಗೊಮ್ಮಟೇಶ್ವರ ಪ್ರತಿಮೆ ಸ್ಥಳಕ್ಕೆ ಈ ಭಾಗದಿಂದ ವಾಹನದಲ್ಲೂ ಹೋಗ್ಬೋದು, ಬಲಭಾಗದಿಂದ ಮೆಟ್ಟಿಲುಗಳ ಮೂಲಕ ಸಂಚರಿಸ್ಬೋದು. ನಾವೀಗ ವಾಹನದಲ್ಲಿ ಹೋಗ್ತಾ ಇದ್ದೀವಿ. ನಿಮಗೆ ಇಲ್ಲಿಯ ಒಂದು ಚಿತ್ರಣವನ್ನು ತೋರಿಸ್ತಕ್ಕಂಥ ಒಂದು ಪ್ರಯತ್ನನ ನಾವೀಗ ಮಾಡ್ತಾ ಇದ್ದೀವಿ. ತೇಜಸ್ವಿ, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಮಾತಾಡುತ್ತಿದ್ದೇನೆ. ನಾವು ಇವತ್ತು ಧರ್ಮಸ್ಥಳದ ಕ್ಷೇತ್ರದಲ್ಲಿ ಗೊಮ್ಮಟೇಶ್ವರನ ಸನ್ನಿಧಿಯಲ್ಲಿ ಇದ್ದೀವಿ. ಗೊಮ್ಮಟೇಶ್ವರನ ಕ್ಷೇತ್ರಕ್ಕೆ ಬರಲಿಕ್ಕೆ 2 ದಾರಿಗಳಿವೆ. ಒಂದು ವಾಹನದ ಮೂಲಕ, ಇನ್ನೊಂದು ಮೆಟ್ಟಿಲಿನ ಮೂಲಕ. ನಾವು ಇವತ್ತು ಮೆಟ್ಟಿಲಿನ ಮೂಲಕ ಬಂದು ನಿಮಗೆ ಗೊಮ್ಮಟೇಶ್ವರವನ್ನು ತೋರಿಸಲು ಸಿದ್ಧವಾಗಿದ್ದೇವೆ. ಬನ್ನಿ ನೋಡ್ಕೊಂಬರೋಣ. ಇವತ್ತು ಒಬ್ಬ ಪ್ರವಾಸಿಗರನ್ನು ನಾವು ಮಾತಾಡ್ಸೋಣ ಅಲ್ವಾ, ಅವರಿಂದನೂ ಸ್ವಲ್ಪ ತಿಳ್ಕೊಳ್ಳೋಣ. ನಮಗೇನೇನು ಗೊತ್ತಿದೆ, ಅವ್ರಿಗೇನೇನು ಗೊತ್ತಿದೆ ಅಂತ ಎಲ್ಲ ನೋಡೋಣ ಅಲ್ವಾ. ಹಾಂ ಮೇಡಮ್, ನಿಮ್ಮ ಹೆಸರೇನು? ನೀವು ಎಲ್ಲಿಂದ ಬಂದಿದ್ದೀರಿ? ನಾವು ಕೊಡಗು ಡಿಸ್ಟಿಕ್ಕಿಂದ ಬಂದಿದ್ದೀವಿ. ನಾವು ಇಲ್ಲಿ ಗೊಮ್ಮಟೇಶ್ವರ ಟೆಂಪಲ್ ನೋಡೋಕೆ ಬಂದ್ವಿ. ಅದು ಫ್ಯಾಮಿಲಿ ಸಮೇತ ಬಂದಿದ್ವಿ. ತುಂಬ ಖುಷಿ ಆಯಿತು. ನಿಮಗೆ ಗೊಮ್ಮಟೇಶ್ವರನ ನೋಡಿ ತುಂಬ ಖುಷಿ ಆಯ್ತಲ್ಲ? ಹೌದು, ತುಂಬಾ ಖುಷಿ ಆಯಿತು. ಫ್ಯಾಮಿಲಿ ಸಮೇತನೇ ಬಂದಿದ್ದೀವಿ ನಾವು. ತುಂಬ ನೆಮ್ಮದಿ ಸಿಕ್ತು ಮನಸ್ಸಿಗೆ. ಹೌದೌದು. ಪ್ರವಾಸಿ ಕ್ಷೇತ್ರದಲ್ಲಿ ಭಕ್ತಾದಿಗಳು ಬಂದಿದ್ದಾರೆ, ಮಾತನಾಡಿಸುವ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಹಾಗಾಗಿ ಧರ್ಮಸ್ಥಳಕ್ಕೆ ಬರ್ತಾ ಇರ್ತೀವಿ. ವರ್ಷಕ್ಕೊಂದ್ಸರಿ ಬರ್ತಾ ಇರ್ತೀವಿ. ದರ್ಶನ ಮುಗಿಸಿ ಹೋಗ್ತಾ ಇರ್ತೀವಿ. ಇಲ್ಲಿ ಬಂದು ಎಷ್ಟು ದಿನ ತಂಗ್ತೀರಿ? ಫ್ಯಾಮಿಲಿ ಎಲ್ಲ ಯಾವ ಪ್ರದೇಶಕ್ಕೆಲ್ಲ ಹೋಗ್ತೀರಿ? ಸುತ್ತಮುತ್ತ ಇಲ್ಲಿ ಸೌತಡ್ ಗಣಪತಿ, ನಮ್ಗೆ ಟೈಮ್ ಹೆಂಗಾಗುತ್ತೋ ಅಷ್ಟು ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯದಿಂದ ಮನೆಗೆ ಹೋಗ್ತೀವಿ. ವೀಕ್ಷಕರೇ, ಇದು ತಾವು ನೋಡ್ತಾ ಇರ್ಬೋದು ಧರ್ಮಸ್ಥಳದ ಪ್ರಸಿದ್ಧವಾದಂಥ ಈ ಒಂದು ಸ್ಥಳದಲ್ಲಿ ಗೊಮ್ಮಟೇಶ್ವರನ ಪ್ರತಿಮೆ ಅನಾವರಣಗೊಂಡಿದೆ. ಸಾಕಷ್ಟು ಭಕ್ತಾದಿಗಳು ಈ ಒಂದು ಭಾಗಕ್ಕೆ ಬಂದಾಗ ಈ ಒಂದು ಪ್ರತಿಮೆಯನ್ನು ವೀಕ್ಷಣೆ ಮಾಡ್ತದೆ. ಭಾರಿ ಇತಿಹಾಸ ಪ್ರಸಿದ್ಧವಾದಂಥ ಈ ಒಂದು ಧರ್ಮಸ್ಥಳದಲ್ಲಿ ಇಂಥ ಒಂದು ಪ್ರತಿಮೆಯನ್ನು ನಾವು ನೋಡ್ಬೋದು. ಪ್ರತಿಮೆ ಬಹಳಷ್ಟು ದೊಡ್ಡದಾಗಿದೆ. ತಾವೀಗಾಗಲೇ ನೋಡ್ತಾ ಇದ್ದೀರಿ. ನಾನು ಕೂಡ ಇಲ್ಲಿಗೆ ಒಂದು ಚಿತ್ರಣನ ತೋರಿಸ್ಲಿಕ್ಕೆ ಒಂದು ಪ್ರಯತ್ನನ ಕೂಡ ಮಾಡ್ತಾಯಿದ್ದೀನಿ. ಭಕ್ತಾದಿಗಳು ಆ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದಾರೆ, ವೀಕ್ಷಣೆ ಮಾಡ್ತಿದ್ದಾರೆ, ಪೂಜೆ ಕೂಡ ಸಲ್ಲಿಸ್ತಾ ಇದ್ದಾರೆ. ತಾವೀಗ ನೋಡ್ತಾ ಇರ್ಬೋದು, ನಾವು ಗೊಮ್ಮಟೇಶ್ವರನ ಪ್ರತಿಮೆ ಮುಂಭಾಗದಲ್ಲಿ ಅತ್ಯಂತ ಸಮೀಪದಲ್ಲಿದ್ದೀವಿ. ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ತಾವು ನೋಡ್ತಾ ಇರ್ಬೋದು ಸಾಕಷ್ಟು ಭಕ್ತಾದಿಗಳು ಕೂಡ ಪೂಜಾ ಕಾರ್ಯದಲ್ಲಿ ತೊಡ್ಕೊಂಡಿದ್ದಾರೆ ಮತ್ತು ಭಕ್ತಿಯಿಂದ ಇಲ್ಲಿ ದೇವರಿಗೆ ನಮಸ್ಕಾರವನ್ನು ಕೂಡ ಮಾಡ್ತಾ ಇದ್ದಾರೆ.
ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.